ಮಾಡೋರು ಬಹಳಷ್ಟ ಗೋಶಾಲೆಗಳನ್ನ ತೆಗಿತಾರ. ಅಲ್ಲಿ ಉತ್ತರ ಪ್ರದೇಶ ಅಥವಾ ರಾಜಸ್ಥಾನ ಮಧ್ಯಪ್ರದೇಶದ ಕೆಲವೊಂದ ಗೋಶಾಲೆಗಳ ಮೇಲೆ ಹರಿದಾರ ಇರ್ತಾವ. ಹರಿದಾರ ನೋಡಿ ಒಳಗೆ ಪ್ರಾಣಿ ಸತ್ತ ಹೋಗ್ತಾರಂತ. ಅದಕ್ಕೆ ನಾವು ಯಾವ ಹಡದ ತಾಯಿ ತಂದೆಯನ್ನು ನೋಡುವಂತ ಜವಾಬ್ದಾರಿ ಇಲ್ಲ. ಅದರ ಸಲುವಾಗಿ ನಮ್ಮಲ್ಲಿ ವೃದ್ಧಾಶ್ರಮ ಹೊಂದಿಲ್ಲ. ಯಾವಾಗ ದೇಶ ವೃದ್ಧಾಶ್ರಮ ಹೊಂದಿದ್ದೆ ಹೊರತ ನಮ್ಮ ಸಂಸ್ಕೃತಿ ಸತ್ಯದ. ಯಾರು ತಾಯಿ ತಂದೆ ನೋಡೋದಾಗುದಿಲ್ಲ, ಮುದಿಯಾದ ಆಕಳನ್ನ ಎತ್ತನ್ನ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಗೋವಾ ಅಂತ ನಾನು ಪ್ರೀತಿ ಮಾಡ್ತೇನೆ, ಆದ್ರೆ ನಾನು ಒಬ್ಬ ರೈತ. ಒಂದು ಆಕಳು ಎರಡು ಎತ್ತದ, ಆಕಳು ಗೋಡಿ ಬೀಳ್ತದ, ಎತ್ತ ಕಾಲ ಕುಕ್ಕ ನೇಲ ಮಾಡ್ಲಿಕ್ಕೆ ಬರೋದಿಲ್ಲ. ಬ್ಯಾಟ್ ಬಂದ್ರೆ ಕಾಲ ಹೋದ ಎತ್ತ ಯಾರು ಬರೋದಿಲ್ಲ. ನನಗೆ ಎತ್ತಿನ ಅವಶ್ಯ ಐತಿ, ಗಿಡ ಕಟ್ಲಿಕ್ಕೆ ಜಾಗಿಲ್ಲ. ಅದನ್ನ ನಾನು ಏನ್ ಮಾಡ್ಬೇಕು ರೈತ? ಅದಕ್ಕೆ ರೈತರಿಗೂ ಒಂದು ಕಾನೂನು ಮಾಡ್ರಿ. ಯಾರೇ ಆದ್ರೂ ಡಾಕ್ಟರ್ ಸರ್ಟಿಫಿಕೇಟ್ ಇಲ್ಲದೆ ಗೋವನ್ನು ಮಾಡಬಾರದು, ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಇಲ್ಲದೆ ಯಾರಾದ್ರೂ ಅದ್ರ ಹತ್ಯೆ ಮಾಡಬಾರದು ಅಂತ ಹೇಳಿ ಅದನ್ನು ಒಂದು ಕಾನೂನಲ್ಲಿ ಸೇರ್ಬೇಕಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ಕೊಂಡೇನೆ. ಧನ್ಯವಾದ. ಮುಸ್ಲಿಂ ಸಮಾಜದ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಕಾರ್ಯನಿರ್ವಹಿಸುತ್ತಿರುವ ಸಂಘಟನೆಯ ಸದಸ್ಯರಾಗಿದ್ದು ಹಸುವನ್ನು ಭಾರತದ ರಾಷ್ಟ್ರೀಯ ಪ್ರಾಣಿಯನ್ನು ಘೋಷಿಸಲು ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಭಾರತದ ದೇಶದ ಪ್ರಮುಖ ಮುಸ್ಲಿಂ ಧಾರ್ಮಿಕ ಮುಖಂಡರು ಹಾಗೂ ಸಮಾಜ ನಾಯಕರು ಸಹ ಭಾರತದ ಹಸುರು ಸುರಕ್ಷಿತ ರೈತರ ಹಿತಾಸಕ್ತಿ ಮತ್ತು ಸಾಮಾಜಿಕ ಸಮಾನತೆ ದೃಷ್ಟಿಯಿಂದ ಹಸುವಿನ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. ವಿಶೇಷವಾಗಿ ಮೌಲಾನಾ ಮದ್ನಿ ಅವರು ವಿವಿಧ ಸಂದರ್ಭಗಳಲ್ಲಿ ದೇಶ ಕಾನೂನು, ಸಂವಿಧಾನ ಹಾಗೂ ಪರಸ್ಪರ ಗೌರವ ಆಧಾರದ ಮೇಲೆ ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡುವ ಅಗತ್ಯ ಪ್ರತಿಪಾದಿಸುತ್ತಿದ್ದಾರೆ. ಹೀಗೆ ನಾವು ಈ ಮನೆ ಪತ್ರವನ್ನು ತಹಶೀಲ್ದಾರ್ ಇವರಿಗೆ ಕೊಡ್ಲಿಕ್ಕೆ ಬಂದಿದ್ದೀವಿ.